KCET 2026 ಕೌನ್ಸಿಲಿಂಗ್ ಕುರಿತು ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಮೊದಲ ಸುತ್ತು ಚಾಯ್ಸ್ ಎಂಟ್ರಿ ದಿನಾಂಕವನ್ನು KEM ಎಕ್ಸ್ಟೆಂಡ್ ಮಾಡಿದ್ದಾರೆ. ರೌಂಡ್ 2 ಕೌನ್ಸಿಲಿಂಗ್ ವೇಳಾಪಟ್ಟಿಯಲ್ಲೂ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. KEM ಮೊದಲ ಸುತ್ತಿನ ಚಾಯ್ಸ್ ಎಂಟ್ರಿಗೆ ಹೆಚ್ಚುವರಿ ಸಮಯ ನೀಡಿದೆ. ಇದರಿಂದ ವಿದ್ಯಾರ್ಥಿಗಳು ತಮ್ಮ ಕಾಲೇಜು ಹಾಗೂ ಬ್ರಾಂಚ್ ಆಯ್ಕೆಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಅಗತ್ಯವಿದ್ದರೆ ಬದಲಾವಣೆ ಮಾಡಿಕೊಳ್ಳಬಹುದು. ಚಾಯ್ಸ್ ಎಂಟ್ರಿ ಮುಗಿದ ನಂತರ KEM ಮೊದಲ ಸುತ್ತಿನ ಸೀಟ್ ಅಲಾಟ್ಮೆಂಟ್, ಫೀಸ್ ಪೇಮೆಂಟ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಗೂ ಕಾಲೇಜು ವರದಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತದೆ. ಈ ಎಲ್ಲ ಪ್ರಕ್ರಿಯೆಗಳು ಮುಗಿದ ಬಳಿಕ ರೌಂಡ್ 2 ವೇಳಾಪಟ್ಟಿಯನ್ನು ಪ್ರಕಟಿಸುವ ನಿರೀಕ್ಷೆ ಇದೆ. ರೌಂಡ್ 2 ಯಾವಾಗ? ಎಲ್ಲರಿಗೂ ಪ್ರಶ್ನೆ ಏನಂದರೆ ರೌಂಡ್ 2 ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಕಳೆದ ವರ್ಷ ನೋಡಿದರೆ ಮೊದಲ ಸುತ್ತಿನ ಪ್ರಕ್ರಿಯೆ ಮುಗಿದ ಸುಮಾರು 4 ರಿಂದ 5 ವಾರಗಳ ನಂತರ ರೌಂಡ್ 2 ಸೀಟ್ ಅಲಾಟ್ಮೆಂಟ್ ಸ್ಟಾರ್ಟ್ ಆಗಿತ್ತು, ಪ್ರಕಟವಾಗಿತ್ತು. ಈ ವರ್ಷ ಅಂದಾಜು ರೌಂಡ್ 1 ಕೊನೆಯ ವಾರ ಜುಲೈ, ರೌಂಡ್ 2 ಸೀಟ್ ಅಲಾಟ್ಮೆಂಟ್ ಆಗಸ್ಟ್ 28 ರಿಂದ ಆಗಸ್ಟ್ 30 ರ ನಡುವೆ ಅಂದಾಜು ನಡೆಯಬಹುದು. ರೌಂಡ್ 2 ಸೀಟ್ ಅಲಾಟ್ಮೆಂಟ್ ಮತ್ತು ಚಾಯ್ಸ್ 3 ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳಿಗೆ ಮತ್ತೆ ಆಪ್ಷನ್ ಎಂಟ್ರಿ ಅವಕಾಶ ಸಿಗುತ್ತದೆ. KEಗಳ ಕ್ರಮವನ್ನು ಬದಲಾಯಿಸಬಹುದು. KE ಖಾಲಿ ಉಳಿದಿರುವ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪ್ರಕಟಿಸುತ್ತದೆ. ನಂತರ ರೌಂಡ್ 2 ಸೀಟ್ ಅಲಾಟ್ಮೆಂಟ್ ಫಲಿತಾಂಶ ಪ್ರಕಟಿಸಲಾಗುತ್ತದೆ. ಕಟ್ ಆಫ್ ಬಗ್ಗೆ ಮಾಹಿತಿ ಏನಂದರೆ, ಸಾಮಾನ್ಯವಾಗಿ ರೌಂಡ್ 2ನಲ್ಲಿ ಹಲವು ಕಾಲೇಜುಗಳ ಕಟ್ ಆಫ್ ರ್ಯಾಂಕ್ ಸುಮಾರು 5% ರಿಂದ 12% ರವರೆಗೂ ಸಡಿಲವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮೊದಲ ಸುತ್ತಿನಲ್ಲಿ ಸೀಟ್ ಸಿಗದ ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ. ಸೆಕೆಂಡ್ ರೌಂಡ್ನಲ್ಲಿ 80% ಸೀಟ್ ಸಿಗುವ ಚಾನ್ಸಸ್ ಇದೆ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. KCET 2026 ಕೌನ್ಸಿಲಿಂಗ್ ಸಂಬಂಧಿತ ಎಲ್ಲ ಅಧಿಕೃತ ಅಪ್ಡೇಟ್ಗಳು ಮೊದಲು ಪಡೆಯಲು ಬೆಲ್ ಐಕಾನ್ ಒತ್ತಿ ಮರೆಯಬೇಡಿ. ಧನ್ಯವಾದಗಳು.